24ನೇದು ಸೇವಕಾಯ ಮೇ ಮೃಡ ಪ್ರಸೀದತೆ ನಮಃ ಶಿವಾಯ ಭಾವಲಭ್ಯತಾವಕ ಪ್ರಸಾದತೆ ನಮಃ ಶಿವಾಯ ಪಾವಕಾಕ್ಷದೇವ ಪೂಜ್ಯ ಪಾದತೆ ನಮಃ ಶಿವಾಯ ತಾವಕಾಂಘ್ರಿ ಭಕ್ತ ದತ್ತ ಮೋದತೆ ನಮಃ ಶಿವಾಯ. ಮೃಡ ಅಂದರೆ ಶಿವನಿಗೆ ಹೆಸರು, ಸಂತೋಷವನ್ನು ಉಂಟು ಮಾಡುವವನು ಅಂತ ಅದಕ್ಕೆ ಅರ್ಥ. ಶಿವನೇ ಸೇವಕಾಯ ಮೇ, ಸೇವಕನಾದ ನನ್ನ ವಿಷಯದಲ್ಲಿ ಪ್ರಸೀದ, ನೀನು ಅನುಗ್ರಹವನ್ನು ಮಾಡು. ಭಾವಲಭ್ಯ ತಾವಕ ಪ್ರಸಾದ, ನಿನ್ನ ಅನುಗ್ರಹ ಎನ್ನುವುದು ನಾವು ಭಕ್ತಿ ಭಾವದಿಂದ ಕೂಡಿದಾಗ ಅದು ನಮಗೆ ಲಭ್ಯವಾಗುವಂಥದ್ದು. ಅಂದರೆ ನಾವು ಭಕ್ತಿಯಿಂದ ನಿನ್ನನ್ನು ಆರಾಧಿಸಿದಾಗ ಮಾತ್ರ ನಿನ್ನ ಅನುಗ್ರಹ ಎನ್ನುವುದು ನಮಗೆ ಉಂಟಾಗತ್ತೆ. ಅಂತಹ ಶಿವಾಯ ನಮಃ. ಮತ್ತು ಪಾವಕಾಕ್ಷ, ಪಾವಕ ಅಂದರೆ ಅಗ್ನಿ, ಅಕ್ಷ ಅಂದರೆ ಕಣ್ಣು, ಅಂದರೆ ಹಣೆಗಣ್ಣನ್ನು ಹೊಂದಿರುವವನೇ, ಅಂದರೆ ಹಣೆಯಲ್ಲಿರುವಂಥದ್ದು ಅಗ್ನಿನೇತ್ರ ಅಂತಾದ್ದರಿಂದ ಪಾವಕಾಕ್ಷ ಎನ್ನುವ ಹೆಸರು. ಅಂತಹ ಶಿವನೇ ದೇವ ಪೂಜ್ಯ ಪಾದ, ದೇವತೆಗಳಿಂದಲೂ ಸಹ ಪೂಜಿಸಲ್ಪಡುವಂತಹ ಪಾದ ನಿನ್ನದು. ಅಂತಹ ಶಿವನೇ ಮತ್ತು ತಾವಕ ಅಂಘ್ರಿ ಭಕ್ತ ದತ್ತ ಮೋದ, ನಿನ್ನ ಪಾದಗಳಲ್ಲಿ ಯಾವ ಭಕ್ತರು ತಮ್ಮನ್ನು ಸಮರ್ಪಿಸ್ಕೊಳ್ತಾರೋ, ಅಂದರೆ ನಿನ್ನ ಪಾದಗಳಲ್ಲಿ ಯಾರು ಭಕ್ತಿಯನ್ನು ಇಡ್ತಾರೋ ಅವರಿಗೆ ನೀನು ದತ್ತ ಮೋದ, ಆನಂದವನ್ನು ಕೊಡ್ತೀಯ. ನಿನಗೆ ಶರಣಾಗತರಾದವರಿಗೆ, ನಿನ್ನನ್ನು ಭಕ್ತಿಯಿಂದ ಸೇವಿಸುವವರಿಗೆ ನೀನು ಆನಂದವನ್ನು ಉಂಟು ಮಾಡುವವನು. ಅಂತಹ ಶಿವಾಯ ತೇ ನಮಃ.